ಡೆಪ್ಟಿ ಸಿ ಎಮ್ ಅವ್ರನ್ನ ಭೇಟಿಯಾಗಿದ್ದೀನಿ. ಸಿ ಎಮ್ ಅವ್ರ ಟೈಮು ಕೂಡ ಕೇಳಿದ್ದೀನಿ, ಗವರ್ನರ್ ಟೈಮ್ ಕೂಡ ಕೇಳಿದ್ದೀನಿ. ಆಮೇಲೆ ನಮ್ಮ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವ್ರನ್ನೂ ಕೂಡ ಭೇಟಿ ಆಗ್ತಾಯಿದ್ದೀನಿ. 12 ಗಂಟೆ ಮೇಲೆ ಯಡಿಯೂರಪ್ಪನವ್ರು ಭೇಟಿ ಆಗ್ತಾಯಿದ್ದೀನಿ. ದೇವೇಗೌಡರು ಊರಿಗೆ ಹೋಗ್ತಾರಂತೆ, ಆ ಸಾಧ್ಯತೆ ಅವ್ರನ್ನೂ ಭೇಟಿಯಾಗೋ ಪ್ರಯತ್ನ ಮಾಡ್ತಾಯಿದ್ದೀನಿ. ನನ್ನ ಮಗಳದು ಎಂಗೇಜ್ಮೆಂಟ್ ಇದೆ 19ನೇ ತಾರೀಕು, ಇನ್ವಿಟೇಷನ್ ಕೂಡ ತಿಳ್ಕೊಂಡು. ಸರ್, ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಯಾವಾಗಲೂ ಕೂಡ ಒಂದು ಪ್ರತಿಷ್ಠೆಯ ಕಣ ಆಗುತ್ತದೆ. ಸತತವಾಗಿ 8 ಬಾರಿ ನಾವು ಗೆದ್ದಿದ್ದೇವೆ, 7 ಬಾರಿ ಗೆದ್ದಿದ್ದೇವೆ. 8ನೇ ಬಾರಿನೂ ಕೂಡ ಗೆಲುವು ನಮ್ಮದೇ. ಪಾಕಿಸ್ತಾನವನ್ನು ಏಷ್ಯಾ ಕಪ್ದಲ್ಲಿ ಯಾವ ರೀತಿ ಸೋಲಿಸಿದ್ವು, ಈ ವರ್ಲ್ಡ್ ಕಪ್ಪು ಅಲ್ಲಿಯೂ ಕೂಡ ಪಾಕಿಸ್ತಾನವನ್ನು ಸೋಲಿಸುವಂಥ ಸಂಪೂರ್ಣವಾದಂಥ ವಿಶ್ವಾಸ ನನಗಿದೆ. ಆ್ಯಂಡ್ ನಾನು ಇಂಡಿಯನ್ ಟೀಮ್ಗೆ ಶುಭವನ್ನು ಕೋರ್ತೀನಿ. 1000 ವರ್ಷ ಆಗಿದೆ, 1000 ದಿನಗಳು ಪೂರೈಸಿ ಹಾವೇರಿ ಇಲ್ಲಿ ಬೇಡ, ಮನೆಯವರಿಗೆ ಬೇಕಾದ್ರೆ ಮನೆ ಕಡೆ ಬರೀ ಹೇಳ್ತೀನಿ. ನಿನ್ನೆ ಕಮೆಂಟು ಮಾಡಿದ್ದೀನಿ ನಾನು. ಡೆಪ್ಟಿ ಸಿ ಎಮ್ ಅವ್ರನ್ನ ಭೇಟಿಯಾಗಿದ್ದೀನಿ. ಸಿ ಎಮ್ ಅವ್ರ ಟೈಮು ಕೂಡ ಕೇಳಿದ್ದೀನಿ, ಗವರ್ನರ್ ಟೈಮ್ ಕೂಡ ಕೇಳಿದ್ದೀನಿ. ಆಮೇಲೆ ನಮ್ಮ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವ್ರನ್ನೂ ಕೂಡ ಭೇಟಿ ಆಗ್ತಾಯಿದ್ದೀನಿ. 12 ಗಂಟೆ ಮೇಲೆ ಯಡಿಯೂರಪ್ಪನವ್ರು ಭೇಟಿ ಆಗ್ತಾಯಿದ್ದೀನಿ. ದೇವೇಗೌಡರು ಊರಿಗೆ ಹೋಗ್ತಾರಂತೆ, ಆ ಸಾಧ್ಯತೆ ಅವ್ರನ್ನೂ ಭೇಟಿಯಾಗೋ ಪ್ರಯತ್ನ ಮಾಡ್ತಾಯಿದ್ದೀನಿ. ನನ್ನ ಮಗಳದು ಎಂಗೇಜ್ಮೆಂಟ್ ಇದೆ 19ನೇ ತಾರೀಕು, ಇನ್ವಿಟೇಷನ್ ಕೂಡ ತಿಳ್ಕೊಂಡು. ಸರ್, ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಯಾವಾಗಲೂ ಕೂಡ ಒಂದು ಪ್ರತಿಷ್ಠೆಯ ಕಣ ಆಗುತ್ತದೆ. ಸತತವಾಗಿ 8 ಬಾರಿ ನಾವು ಗೆದ್ದಿದ್ದೇವೆ, 7 ಬಾರಿ ಗೆದ್ದಿದ್ದೇವೆ. 8ನೇ ಬಾರಿನೂ ಕೂಡ ಗೆಲುವು ನಮ್ಮದೇ. ಪಾಕಿಸ್ತಾನವನ್ನು ಏಷ್ಯಾ ಕಪ್ದಲ್ಲಿ ಯಾವ ರೀತಿ ಸೋಲಿಸಿದ್ವು, ಈ ವರ್ಲ್ಡ್ ಕಪ್ಪು ಅಲ್ಲಿಯೂ ಕೂಡ ಪಾಕಿಸ್ತಾನವನ್ನು ಸೋಲಿಸುವಂಥ ಸಂಪೂರ್ಣವಾದಂಥ ವಿಶ್ವಾಸ ನನಗಿದೆ. ಆ್ಯಂಡ್ ನಾನು ಇಂಡಿಯನ್ ಟೀಮ್ಗೆ ಶುಭವನ್ನು ಕೋರ್ತೀನಿ. 1000 ವರ್ಷ ಆಗಿದೆ, 1000 ದಿನಗಳು ಪೂರೈಸಿ ಹಾವೇರಿ ಇಲ್ಲಿ ಬೇಡ, ಮನೆಯವರಿಗೆ ಬೇಕಾದ್ರೆ ಮನೆ ಕಡೆ ಬರೀ ಹೇಳ್ತೀನಿ. ನಿನ್ನೆ ಕಮೆಂಟು ಮಾಡಿದ್ದೀನಿ ನಾನು.